ನಮಸ್ಕಾರ. ಬಡ ಜನರ ಉದ್ಧಾರದ ಗ್ಯಾರಂಟಿಯ ಮಂತ್ರ ಜಪಿಸುತ್ತಾ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಭಿವೃದ್ಧಿಗಾಗಿ ಪಣ ತೊಟ್ಟು ನಿಂತಿದೆ. ಕರ್ನಾಟಕವನ್ನ ಮತ್ತಷ್ಟು ಸಮೃದ್ಧಿಗೊಳಿಸೋದಕ್ಕೆ ವಿದೇಶಿ ಬಂಡವಾಳ ಸೆಳೆಯೋದಕ್ಕೆ ಹೊಸ ಹೆಜ್ಜೆ ಇಟ್ಟಿದೆ. ಇದಕ್ಕಾಗಿ ಇನ್ವೆಸ್ಟ್ ಕರ್ನಾಟಕ ಪರಿಕಲ್ಪನೆಯಲ್ಲಿ ಬಂಡವಾಳ ಹೂಡಿಕೆದಾರರನ್ನ ಸೆಳೀತಾ ಇದೆ. ಹೇಗಿರಲಿದೆ ಇನ್ವೆಸ್ಟ್ ಕರ್ನಾಟಕ 2025 ಅನ್ನೋದನ್ನ ನೋಡೋದೇ ಈ ಹೊತ್ತಿನ ವಿಶೇಷ. ಭರಪೂರ ಬಂಡವಾಳ. ರಾಜ್ಯದ ಕೈಗಾರಿಕಾ ಬೆಳವಣಿಗೆಯ ಯಶೋಗಾಥೆಗೆ ಹೊಸ ದಿಕ್ಕು ನೀಡಲಿರುವ ಇನ್ವೆಸ್ಟ್ ಕರ್ನಾಟಕ 2025ಕ್ಕೆ ವೇದಿಕೆ ಸಜ್ಜಾಗಿದೆ. ಪ್ರಗತಿಯ ಮರುಕಲ್ಪನೆಗೆ ಚಾಲನೆ ನೀಡಲು ರಾಜ್ಯ ಸರ್ಕಾರ ಸಿದ್ಧವಾಗಿ ನಿಂತಿದೆ. ಆರ್ಥಿಕ ಬೆಳವಣಿಗೆ ಹಾಗೂ ವ್ಯಾಪಕ ಉದ್ಯೋಗ ಸೃಷ್ಟಿ ಸಾಧ್ಯವಾಗುವ ಮೂಲಕ ಅಭಿವೃದ್ಧಿಯ ಫಲವು ಎಲ್ಲರಿಗೂ ತಲುಪುವಂತಾಗಬೇಕು ಅನ್ನೋ ಸಂಕಲ್ಪವನ್ನ ರಾಜ್ಯ ಸರ್ಕಾರ ಇಟ್ಕೊಂಡಿದೆ. ಹಾಗಾಗಿಯೇ ನಿರಂತರವಾಗಿ ರಾಜ್ಯಕ್ಕೆ ಬಂಡವಾಳ ಹರಿದು ಬರುವಂತೆ ಮಾಡಲು ನಿರಂತರ ಪ್ರಯತ್ನ ಮುಂದುವರೆಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಇನ್ವೆಸ್ಟ್ ಕರ್ನಾಟಕಕ್ಕೆ ಚಾಲನೆ. ಫೆಬ್ರವರಿ 11ರಿಂದ 14ರವರೆಗೆ ಬಂಡವಾಳ ಹೂಡಿಕೆದಾರ ಸಮಾವೇಶ ಯಶಸ್ಸಿಗೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಪಣ. ರಾಜ್ಯದಲ್ಲಿನ ಕೈಗಾರಿಕಾ ಬೆಳವಣಿಗೆಗೆ ಬೇಕಾದ ಪೂರಕ ಪರಿಸರ ನಿರ್ಮಿಸಲು ಸರ್ಕಾರ ಸನ್ನದ್ಧವಾಗಿ ನಿಂತಿದೆ. ಅದೇ ಕಾರಣಕ್ಕೆ ಫೆಬ್ರವರಿ 11ರಿಂದ 14ರವರೆಗೆ ಬೆಂಗಳೂರು ನಗರದ ಅರಮನೆ ಮೈದಾನದಲ್ಲಿ ಇನ್ವೆಸ್ಟ್ ಕರ್ನಾಟಕ 2025 ನಡೆಯಲಿದೆ. ಹೂಡಿಕೆದಾರರಿಗೆ ರಾಜ್ಯ ಸರ್ಕಾರವು ಕೆಂಪು ರತ್ನಗಂಬಳಿಯ ಸ್ವಾಗತ ಕೋರಲಿದೆ. ಈ ಕಾರಣಕ್ಕೆ ಸಮಾವೇಶವನ್ನ ಯಶಸ್ವಿಗೊಳಿಸಲು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅಹರ್ನಿಶಿ ದುಡಿತಿದ್ದಾರೆ. ಏರೋಸ್ಪೇಸ್ ಮತ್ತು ಡಿಫೆನ್ಸ್ ವಲಯದ ಉತ್ಪಾದನೆಯಲ್ಲಿ ನಾವೀನ್ಯತೆಯನ್ನು ಹೆಚ್ಚಿಸುವಲ್ಲಿ ಕರ್ನಾಟಕ ರಾಜ್ಯವು ಪ್ರಮುಖ ಪಾತ್ರ ನಿರ್ವಹಿಸುವುದನ್ನು ತಿಳಿಸಲು ನನಗೆ ಅಪಾರ ಹೆಮ್ಮೆ ಅನಿಸುತ್ತಿದೆ. ಏರೋಸ್ಪೇಸ್ ಕ್ಷೇತ್ರದಲ್ಲಿ ಭಾರತದ ರಫ್ತಿನ ಶೇಕಡ 65ರಷ್ಟು ಕೊಡುಗೆಯನ್ನು ರಾಜ್ಯವು ನೀಡುತ್ತಿದೆ. ಅಷ್ಟೇ ಅಲ್ಲದೆ ದೇಶದಲ್ಲಿ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಉದ್ಯಮಗಳ ಶೇಕಡ 40ರಷ್ಟು ಅಗತ್ಯವನ್ನು ಪೂರೈಸುತ್ತಿದ್ದು ಇದು ಗಮನಾರ್ಹವಾಗಿರುತ್ತದೆ. ಸದೃಢ ಮೂಲ ಸೌಲಭ್ಯ, ಕೌಶಲಭರಿತ ಮಾನವ ಸಂಪನ್ಮೂಲ ಹಾಗೂ ಜಾಗತಿಕ ಮಟ್ಟದ ಪಾಲುದಾರಿಕೆಗಳ ನೆರವಿನಿಂದ ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿ ಭವಿಷ್ಯವನ್ನು ರೂಪಿಸುತ್ತಿದೆ. ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವು ನಮ್ಮ ರಾಜ್ಯವನ್ನು ಏರೋಸ್ಪೇಸ್ ಮತ್ತು ಡಿಫೆನ್ಸ್ ವಲಯದ ಕಂಪನಿಗಳಿಗೆ ಆದ್ಯತೆ ಹೂಡಿಕೆ ಸ್ಥಾನವನ್ನಾಗಿ ಇನ್ನಷ್ಟು ಗಟ್ಟಿಗೊಳಿಸಲು ಸಹಕಾರಿಯಾಗಲಿದೆ. ಬಂಡವಾಳ ಹೂಡಿಕೆಗೆ ಅಗತ್ಯ ಬುನಾದಿ ಹಾಕಿರೋ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ರಾಜ್ಯವನ್ನ ಬಂಡವಾಳ ಹೂಡಿಕೆಯ ನೆಚ್ಚಿನ ತಾಣವನ್ನಾಗಿಸೋ ಮಹತ್ವಾಕಾಂಕ್ಷೆ ಹೊಂದಿದ್ದಾರೆ. ಅದಕ್ಕಾಗಿಯೇ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ ಯಶಸ್ಸುಗೊಳಿಸಲು ಪಣ ತೊಟ್ಟಿದ್ದಾರೆ. ವಾಹನಗಳ ತಯಾರಿಕೆಯಲ್ಲಿ ಕರ್ನಾಟಕವು ದೇಶದಲ್ಲಿ 4ನೇ ಸ್ಥಾನದಲ್ಲಿದ್ದು ಭಾರತದಲ್ಲಿನ ಒಟ್ಟು ವಾಹನ ತಯಾರಿಕೆಗೆ ಶೇಕಡ 8.5ರಷ್ಟು ಕೊಡುಗೆ ನೀಡುತ್ತಿದೆ. ಕರ್ನಾಟಕ ರಾಜ್ಯವು ದೇಶದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಿಕ್ ವಾಹನಗಳ ಚಾರ್ಜಿಂಗ್ ಕೇಂದ್ರಗಳನ್ನು ಹೊಂದಿದ್ದು ಪ್ರಸ್ತುತ 5,765 ಚಾರ್ಜಿಂಗ್ ಕೇಂದ್ರಗಳನ್ನು ಸಾರ್ವಜನಿಕ ಬಳಕೆಗೆ ಲಭ್ಯ ಇದೆ. ಕರ್ನಾಟಕವು 2017ರಲ್ಲಿಯೇ EV ಪಾಲಿಸಿ ಜಾರಿಗೊಳಿಸಿದ ಮೊದಲ ರಾಜ್ಯವಾಗಿದೆ. ಅಷ್ಟೇ ಅಲ್ಲದೆ ಮುಂಬರುವ ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶದಲ್ಲಿ ಕ್ಲೀನ್ ಮೊಬಿಲಿಟಿ ನೀತಿಯನ್ನು ಸಹ ನಾವು ಅನಾವರಣ ಮಾಡಲಿದ್ದೇವೆ. ನಮ್ಮ ಪ್ರಗತಿಪರ ನೀತಿಗಳು, ವಿಶ್ವ ದರ್ಜೆಯ ಮೂಲ ಸೌಲಭ್ಯಗಳು ಹಾಗೂ ಕೌಶಲ್ಯಭರಿತ ಮಾನವ ಸಂಪನ್ಮೂಲದ ನೆರವಿನಿಂದ ಕರ್ನಾಟಕವು ಸಾಂಪ್ರದಾಯಿಕ ಮತ್ತು ವಿದ್ಯುತ್ ಚಾಲಿತ ವಾಹನ ವಲಯದಲ್ಲಿ ಬೆಳವಣಿಗೆಯ ಪಥದತ್ತ ಸಾಗುತ್ತಿದೆ. ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ನಮ್ಮೊಂದಿಗೆ ಜೊತೆಗೂಡಿ ವಾಹನ ತಯಾರಿಕೆ ಹಾಗೂ ವಿದ್ಯುತ್ ಚಾಲಿತ ವಾಹನಗಳ ಭವಿಷ್ಯದ ಆವಿಷ್ಕಾರಗಳಲ್ಲಿ ಪ್ರಮುಖ ಶಕ್ತಿಯಾಗಿ ಬೆಳೆಯಲು ಉಜ್ವಲ ಅವಕಾಶಗಳಿವೆ. ಇನ್ವೆಸ್ಟ್ ಕರ್ನಾಟಕ ಸಮಾವೇಶಕ್ಕಾಗಿ ಜಾಗತಿಕ ನಾಯಕರಿಗೆ ಆಹ್ವಾನ. ದೈತ್ಯ ಕಂಪನಿ ಪ್ರತಿನಿಧಿಗಳ ಆಗಮನಕ್ಕೆ ರಾಜ್ಯದ ಕಾತುರ.
ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ನೇತೃತ್ವದ ರಾಜ್ಯದ ಉನ್ನತ ಮಟ್ಟದ ನಿಯೋಗ ಅಮೆರಿಕ, ದಾವೋಸ್, ಜಪಾನ್, ದಕ್ಷಿಣ ಕೊರಿಯಾ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ನೆದರ್ಲೆಂಡ್ಸ್ಗಳಿಗೆ ಭೇಟಿ ನೀಡಿದೆ. ಜಾಗತಿಕ ಉದ್ಯಮ ದಿಗ್ಗಜರು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಿಗೆ ರಾಜ್ಯದಲ್ಲಿನ ಉದ್ಯಮ ಸ್ನೇಹಿ ಅನುಕೂಲತೆಗಳನ್ನ ಸಚಿವ ಎಂಬಿ ಪಾಟೀಲ್ ಪರಿಚಯಿಸಿದ್ದಾರೆ. ಸಮಾವೇಶದಲ್ಲಿ ಭಾಗವಹಿಸುವಂತೆ ಔಪಚಾರಿಕ ಆಹ್ವಾನವನ್ನು ನೀಡಿದ್ದಾರೆ. ಕರ್ನಾಟಕ ರಾಜ್ಯವು 14,000ಕ್ಕೂ ಹೆಚ್ಚು ನೋಂದಾಯಿತ ಸ್ಟಾರ್ಟ್ಅಪ್ಗಳು ಮತ್ತು $100 ಕೋಟಿ ಮೊತ್ತದ ವಹಿವಾಟು ನಡೆಸುವ 45 ಯೂನಿಕಾರ್ನ್ಗಳಿಗೆ ತಾಣವಾಗಿದೆ. ಭಾರತದ ನವೋದ್ಯಮ ರಾಜಧಾನಿ ಎಂಬ ಹೆಮ್ಮೆಗೆ ಪಾತ್ರವಾಗಿರುವ ಬೆಂಗಳೂರು ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದ್ದು, ಈ ಮೂಲಕ ನಾವೀನ್ಯತೆಯ ಶಕ್ತಿ ಕೇಂದ್ರವಾಗಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ನವೋದ್ಯಮಗಳಿಗೆ ಆರಂಭಿಕ ಹಂತದಲ್ಲಿ ನೆರವಾಗುವ 144 ಇನ್ಕ್ಯುಬೇಟರ್ಸ್ ಆ್ಯಂಡ್ ಎಕ್ಸಲೇಟರ್ಸ್ ಸಂಸ್ಥೆಗಳು ಮತ್ತು 1,500ಕ್ಕೂ ಹೆಚ್ಚು ವೆಂಚರ್ ಕ್ಯಾಪಿಟಲ್ ಹೂಡಿಕೆ ಸಂಸ್ಥೆಗಳು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯದಲ್ಲಿ ಉದ್ಯಮ ಹಾಗೂ ಸರ್ಕಾರದ ನಡುವಿನ ಯಶಸ್ವಿ ಪಾಲುದಾರಿಕೆ, ಉದ್ಯಮಶೀಲತೆಯ ಉತ್ಸಾಹ ಮತ್ತು ಜಾಗತಿಕ ಬೃಹತ್ ಕಂಪನಿಗಳ ಅತ್ಯಾಧುನಿಕ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಗಳು ಕರ್ನಾಟಕದ ಯಶಸ್ಸನ್ನು ಮುನ್ನಡೆಸಲು ಕಾರಣವಾಗಿವೆ. ಫೆಬ್ರವರಿ 11ರಿಂದ 14ರವರೆಗೆ ನಡೆಯಲಿರುವ ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಅಂತಾರಾಷ್ಟ್ರೀಯ ನವೋದ್ಯಮ ಸ್ಪರ್ಧೆ ವೆಂಚುರೈಸ್ ಮೂಲಕ ಅಂತಿಮಗೊಳಿಸಿರುವ ಸ್ಟಾರ್ಟ್ಅಪ್ಗಳನ್ನು ಪುರಸ್ಕರಿಸಲು ಎದುರು ನೋಡುತ್ತಿದ್ದೇವೆ. ನವೋದ್ಯಮಗಳಿಗೆ ವೆಂಚುರೈಸ್ ಅವಶ್ಯಕ ಪುಷ್ಟಿ ನೀಡಲಿದ್ದು, ದೇಶಾದ್ಯಂತ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಮುನ್ನಡೆಸಲಿದೆ. ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದ ಮೂಲಕ ರಾಜ್ಯದ ಪ್ರಗತಿಗೆ ವೇಗ ನೀಡಲಿದ್ದು, ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ನಮ್ಮ ಜೊತೆ ತಾವೆಲ್ಲರೂ ಕೈಜೋಡಿಸುವಂತೆ ಕೋರುತ್ತೇನೆ. ತಂತ್ರಜ್ಞಾನ, ಸೆಮಿಕಂಡಕ್ಟರ್, ವಿದ್ಯುತ್ ಚಾಲಿತ ವಾಹನ, ಏರೋಸ್ಪೇಸ್ ಮತ್ತು ವೈದ್ಯಕೀಯ ಕ್ಷೇತ್ರದ ದೈತ್ಯ ಕಂಪನಿಗಳ ಪ್ರತಿನಿಧಿಗಳನ್ನ ಭೇಟಿ ಮಾಡಿ ಕರ್ನಾಟಕದಲ್ಲಿನ ಹೂಡಿಕೆಯ ವಿಪುಲ ಅವಕಾಶಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. 2025ನೇ ಸಾಲಿನ ಇನ್ವೆಸ್ಟ್ ಕರ್ನಾಟಕ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶವು ರಾಜ್ಯದ ವೈಶಿಷ್ಟ್ಯವನ್ನು ಜಗತ್ತಿಗೆ ಪರಿಚಯಿಸುವ ಅವಕಾಶವಾಗಿದೆ. ಜಾಗತಿಕ ಕೈಗಾರಿಕಾ ದಿಗ್ಗಜರು, ದೇಶ ವಿದೇಶಗಳ ನವೋದ್ಯಮದಾರರು, ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಯುವಜನತೆ ಈ ಬೃಹತ್ ಜಾಗತಿಕ ಸಮಾವೇಶದಲ್ಲಿ ಭಾಗವಹಿಸಬೇಕೆಂದು ನಾನು ಆತ್ಮೀಯವಾಗಿ ಆಮಂತ್ರಿಸುತ್ತಿದ್ದೇನೆ. ಐಟಿ, ನವೋದ್ಯಮ, ಆವಿಷ್ಕಾರ ಮತ್ತಿತರ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರೋ ರಾಜ್ಯವನ್ನ ದೇಶದ ಕೈಗಾರಿಕಾ ಭೂಪಟದಲ್ಲಿ ಗಮನ ಸೆಳೆಯುವಂತೆ ಮಾಡುವಲ್ಲಿ ಸಚಿವರ ಪರಿಶ್ರಮ ಸಮಾವೇಶದಲ್ಲಿ ಫಲ ನೀಡಲಿದೆ. ಏರೋಸ್ಪೇಸ್ ವಲಯದ ದೇಶಿ ರಫ್ತಿನಲ್ಲಿ ಕರ್ನಾಟಕದ ಪಾಲು 65%. ವಿದೇಶಿ ನೇರ ಬಂಡವಾಳ ಹೂಡಿಕೆ ಆಕರ್ಷಣೆಯಲ್ಲಿ ದೇಶದಲ್ಲಿ 2ನೇ ಸ್ಥಾನ. ಎಲೆಕ್ಟ್ರಾನಿಕ್ಸ್ ಪರಿಕರಗಳ ದೇಶಿ ಉತ್ಪಾದನೆಗೆ ರಾಜ್ಯದ ಕೊಡುಗೆ 10%. ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಬಹುರಾಷ್ಟ್ರೀಯ ಕಂಪನಿಗಳ 400ಕ್ಕೂ ಹೆಚ್ಚು ಸಂಶೋಧನಾ ಕೇಂದ್ರ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಮೈಕ್ರೋಚಿಪ್ ಸಂಸ್ಥೆಗಳ ಸಂಖ್ಯೆ 100ಕ್ಕೂ ಹೆಚ್ಚು. ಇನ್ವೆಸ್ಟ್ ಕರ್ನಾಟಕದ ಹೊಸ್ತಿಲಲ್ಲಿ ನಿಂತಿರೋ ರಾಜ್ಯದಲ್ಲಿ ಕೈಗಾರಿಕಾ ಬೆಳವಣಿಗೆ ದೇಶದಲ್ಲೇ ಮುಂಚೂಣಿಯಲ್ಲಿದೆ. ದೇಶದ ಆರ್ಥಿಕ ವಲಯದಲ್ಲಿ ಕರ್ನಾಟಕ ಅದ್ಭುತವಾದ ಕೊಡುಗೆಗಳನ್ನ ನೀಡಿದೆ. ಮುಖ್ಯವಾಗಿ ಏರೋಸ್ಪೇಸ್ ಉದ್ಯಮವನ್ನ ಆದ್ಯತೆಯಾಗಿ ತೆಗೆದುಕೊಂಡಿದ್ದು, ದೇಶದಲ್ಲೇ ಕರ್ನಾಟಕದ ಪಾಲು 65%. ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದು, ಎಲೆಕ್ಟ್ರಾನಿಕ್ ಪರಿಕರಗಳ ಉತ್ಪಾದನೆಯಲ್ಲಿ ರಾಜ್ಯದ ಕೊಡುಗೆ 10%. ರಾಜ್ಯದಲ್ಲಿ ತನ್ನದೇ ಆದ ವಿಶೇಷತೆಗಳಿವೆ. ರಾಜ್ಯದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಸುಮಾರು 400ಕ್ಕೂ ಹೆಚ್ಚು ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದೆ. ಅಲ್ಲದೆ ಮೈಕ್ರೋಚಿಪ್ ಸಂಸ್ಥೆಗಳ 100ಕ್ಕೂ ಹೆಚ್ಚು ಕೇಂದ್ರಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ವಿಚಾರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲದರಲ್ಲೂ ಕೂಡ ಅದು ತನ್ನ ಪಾತ್ರವನ್ನು ನಿರ್ವಹಿಸುತ್ತದೆ. ಅದು ಸ್ಮಾಲ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಿಡ್ಕೊಂಡು ಟು ಹೆವಿ ಇಂಡಸ್ಟ್ರೀಸ್ ವರೆಗೆ, ಆಟೋಮೊಬೈಲ್ ಹಿಡ್ಕೊಂಡು ಎಲ್ಲದರಲ್ಲೂ ಕೂಡ ಇವತ್ತೊಂದು ದಿವಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನ್ನ ಪಾತ್ರವನ್ನು ವಹಿಸ್ತದೆ. ಆಮೇಲೆ ಅದೇ ರೀತಿ ಈಗ ಜಗತ್ತಿನಲ್ಲಿ ಎಲ್ಲವೂ ಕೂಡ ಕ್ಲೈಮೇಟ್ ಚೇಂಜ್ ಏನಿದು ನಡೀತಾ ಇದೆ. ಈ ಎಲ್ಲ ಚಾಲೆಂಜಸ್ ಸಲುವಾಗಿ ನಾವು ರಿಮ್ಯಾಜಿನಿಂಗ್ ಗ್ರೋತ್ ಅಂದ್ವಿ. ರಿಮ್ಯಾಜಿನಿಂಗ್ ಗ್ರೋತ್ ಅದು ಯಾವ ರೀತಿ ಇರಬೇಕಂದ್ರೆ ಟೆಕ್ ಡ್ರಿವನ್ ಇರಬೇಕು. ಎರಡನೇದು ಅದು ಗ್ರೀನ್ ಅಂದ್ರೆ ಪರಿಸರ ಸ್ನೇಹಿ ಇರಬೇಕು. ಮೂರನೇದು ಇನ್ಕ್ಲೂಸಿವ್, ಎಲ್ಲರನ್ನು ಒಳಗೊಂಡಂತೆ ಇರಬೇಕು. ನಾಲ್ಕನೇದು ಪ್ರಮುಖವಾಗಿ ರೆಸಿಲೆಂಟ್ ಅಂದ್ರೆ ಈ ಎಲ್ಲಾ ಸವಾಲುಗಳನ್ನ ನಾವು ಎದುರಿಸುವಂತ ಸದೃಢ ವ್ಯವಸ್ಥೆ ಇವತ್ತಿನ ದಿವಸ ನಮ್ಮ ಅಲ್ಲಿರಬೇಕು.
ಈ ಸಲ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ನಮ್ಮ ಮುಂದಿರುವಂತಹ ಸವಾಲದ ಸಂದರ್ಭದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೀತಾ ಇದೆ. ಮಾಹಿತಿ ತಂತ್ರಜ್ಞಾನ, ನವೋದ್ಯಮಗಳು, ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರಗಳು, ಬಂಡವಾಳ ಆಕರ್ಷಣೆ, ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ಹಾಗೂ ಉತ್ತೇಜನ, ಜೈವಿಕ ತಂತ್ರಜ್ಞಾನ, ಉತ್ಪನ್ನಗಳ ತಯಾರಿಕೆ, ಎಲೆಕ್ಟ್ರಾನಿಕ್ಸ್ ಸಿಸ್ಟಮ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ವಲಯಗಳಲ್ಲಿ ದೇಶದಲ್ಲೇ ಮೊದಲ ಸ್ಥಾನದಲ್ಲಿ ಇರೋ ಹೆಗ್ಗಳಿಕೆ ಕರ್ನಾಟಕದಾಗಿದೆ. ಈಗ ಇನ್ವೆಸ್ಟ್ ಕರ್ನಾಟಕ 2025 ಮೂಲಕ ವಿಶ್ವದಾದ್ಯಂತ ಇರೋ ಹೂಡಿಕೆದಾರರನ್ನ ರಾಜ್ಯದತ್ತ ಸೆಳೆಯೋದಕ್ಕೆ ಮುಂದಾಗಿದೆ. ಇದೇ ಫೆಬ್ರವರಿ 11ರಿಂದ 14ರವರೆಗೆ ನಗರದ ಅರಮನೆ ಮೈದಾನದಲ್ಲಿ ನಡೆಯಲಿರೋ ಇನ್ವೆಸ್ಟ್ ಕರ್ನಾಟಕ 2025ರಲ್ಲಿ ದೇಶದಲ್ಲೇ ಅದ್ದೂರಿಯ ನಿರೀಕ್ಷೆ ಮೀರಿದ ಹೂಡಿಕೆಗಳಿಗೆ ವೇದಿಕೆಯಾಗೋದು ಖಚಿತವಾಗಿದೆ. ಫೆಬ್ರವರಿ 11ರಿಂದ 14ರವರೆಗೆ ನಗರದ ಅರಮನೆ ಮೈದಾನದಲ್ಲಿ ಇನ್ವೆಸ್ಟ್ ಕರ್ನಾಟಕ 2025 ಕಾರ್ಯಕ್ರಮ ನಡೆಯಲಿದೆ. ಈ ಬೃಹತ್ ಕಾರ್ಯಕ್ರಮದಲ್ಲಿ ಸರ್ಕಾರ ಹೂಡಿಕೆದಾರರನ್ನ ಸೆಳೆಯಲು ಹಲವು ಹೊಸ ಯೋಜನೆಗಳನ್ನು ರೂಪಿಸಿದೆ. ಬಂಡವಾಳ ಹರಿದು ಬರಲು ಪೂರಕ ವೇದಿಕೆ ಸೃಷ್ಟಿ, ಆದ್ಯತಾ ವಲಯದತ್ತ ಚಿತ್ತ ಹರಿಸಿರೋ ರಾಜ್ಯ ಸರ್ಕಾರ, ಕೈಗಾರಿಕಾ ರಂಗದಲ್ಲಿ ಹಲವು ಪ್ರಥಮಗಳಿಗೆ ಸರ್ಕಾರ ಸಾಕ್ಷಿ, ಉದ್ಯಮ ಸ್ನೇಹಿ ನೀತಿಗಳು, ಸಹಾಯ ಸವಲತ್ತುಗಳು, ಭೂಮಿಯೂ ಸೇರಿದಂತೆ ಬಳಕೆಗೆ ಸಿದ್ಧ ಇರೋ ಕೈಗಾರಿಕಾ ಸೌಲಭ್ಯಗಳನ್ನು ಪರಿಚಯಿಸಿ ರಾಜ್ಯಕ್ಕೆ ಅಗಾಧ ಪ್ರಮಾಣದಲ್ಲಿ ಬಂಡವಾಳ ಹರಿದು ಬರಲು ಅಗತ್ಯವಾದ ಭೂಮಿಕೆಯನ್ನ ರಾಜ್ಯ ಸರ್ಕಾರವು ಸಂಪೂರ್ಣವಾಗಿ ಸಜ್ಜುಗೊಳಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ 10 ಪ್ರಥಮಗಳನ್ನ ತನ್ನ ಮುಡಿಗೇರಿಸಿಕೊಂಡಿರೋ ರಾಜ್ಯ ಈ ಸಮಾವೇಶದ ನೆರವಿನಿಂದ ತನ್ನ ಕೈಗಾರಿಕಾ ಪ್ರಗತಿಯ ವೇಗ ಹೆಚ್ಚಿಸಲು ಉದ್ದೇಶಿಸಿದೆ. ಸಮಾವೇಶದ ಪೂರ್ವ ಸಿದ್ಧತೆಗಳ ಅಂಗವಾಗಿ ರಾಜ್ಯ ಸರ್ಕಾರವು ಆದ್ಯತಾ ವಲಯಗಳ ಕಡೆಗೆ ಹೂಡಿಕೆದಾರರನ್ನ ಆಕರ್ಷಿಸಲು ವಿಶ್ವ ದರ್ಜೆಯ ಕೈಗಾರಿಕಾ ಮೂಲ ಸೌಲಭ್ಯಗಳನ್ನು ಒದಗಿಸಲು ರಾಜ್ಯದ ಕೈಗಾರಿಕಾ ಬೆಳವಣಿಗೆ ದರವನ್ನ ಸುಸ್ಥಿರವಾಗಿ ಉಳಿಸಿಕೊಳ್ಳಲು ವಿವಿಧ ಯೋಜನೆಗಳನ್ನು ಕಾರ್ಯಗತಗೊಳಿಸುತ್ತಿದೆ. ತಂತ್ರಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಮುಂಚೂಣಿಯಲ್ಲಿರೋ ಪ್ರಗತಿಪರ ರಾಜ್ಯದ ಅರ್ಥವ್ಯವಸ್ಥೆಯ ಪ್ರಗತಿಯ ಮರುಕಲ್ಪನೆಗೆ ಈ ಸಮಾವೇಶವು ನೀರೆರೆಯಲಿದೆ. ಸಮಾವೇಶದ ಮೂಲಕ ಕೈಗಾರಿಕಾಭಿವೃದ್ಧಿಗೆ ಇನ್ನಷ್ಟು ವೇಗ, ವಿದೇಶಿ ನೇರ ಬಂಡವಾಳದ ನಿರಂತರ ಒಳಹರಿವು ಸಾಧ್ಯತೆ, ರಾಜ್ಯದ ಆರ್ಥಿಕ ವ್ಯವಸ್ಥೆ ಉನ್ನತ ಮಟ್ಟಕ್ಕೆ ಗ್ಯಾರಂಟಿ, ವಿದೇಶಿ ನೇರ ಬಂಡವಾಳದ ನಿರಂತರ ಒಳಹರಿವು, ವಿದ್ಯುತ್ ಚಾಲಿತ ವಾಹನ ಪರಿಷ್ಕೃತ ಕರಡು ನೀತಿ ಜಾರಿ ಒಳಗೊಂಡಂತೆ ಹಲವಾರು ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರೋ ರಾಜ್ಯ ಆರ್ಥಿಕ ಯಶೋಗಾಥೆಯ ಪಥದಲ್ಲಿ ತ್ವರಿತಗತಿಯಲ್ಲಿ ಸಾಗ್ತಿದೆ. ಆವಿಷ್ಕಾರ ಕೇಂದ್ರಗಳು, ಆಧುನಿಕ ವಿಮಾನ ನಿಲ್ದಾಣಗಳು, ಉನ್ನತ ದರ್ಜೆಯ ರಸ್ತೆ ಸಂಪರ್ಕದಂತಹ ಮೂಲ ಸೌಲಭ್ಯಗಳು, ಸುಲಲಿತ ಉದ್ಯಮ ನೀತಿ ಮತ್ತು ಪ್ರತಿಭಾನ್ವಿತರ ತಂಡ ರಚಿಸಲು ನೆರವಾಗುವ ಪರಿಪಕ್ವ ವ್ಯವಸ್ಥೆಯು ರಾಜ್ಯದ ಅರ್ಥವ್ಯವಸ್ಥೆಯನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ನೆರವಾಗ್ತಿದೆ. ಪ್ರಗತಿ ಪಥದಲ್ಲಿ ಸಾಗ್ತಿರೋ ಪಯಣಕ್ಕೆ ಈ ಸಮಾವೇಶ ವೇಗೋತ್ಕರ್ಷ ನೀಡೋ ನಿರೀಕ್ಷೆ ಇದೆ. ಕರ್ನಾಟಕವು ಈಗಾಗಲೇ ವಿಶ್ವದಾದ್ಯಂತ ವಿವಿಧ ದೇಶಗಳ ಬಹುರಾಷ್ಟ್ರೀಯ ಕಂಪನಿಗಳಿಂದ
ಬಂಡವಾಳ ಹೂಡಿಕೆಯನ್ನ ಚುಂಬಕದಂತೆ ಸೆಳೆದಿದೆ. ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಹೂಡಿಕೆಯ ಪ್ರಮುಖ ಆದ್ಯತಾ ತಾಣವಾಗಿ ಕರ್ನಾಟಕವನ್ನ ಆಯ್ಕೆ ಮಾಡಿಕೊಳ್ತಿವೆ. ಫಾಕ್ಸ್ಕಾನ್, ವೆಸ್ಟ್ರಾನ್, ಟೊಯೋಟಾ ಕಿರ್ಲೋಸ್ಕರ್, ಏರ್ ಇಂಡಿಯಾ, ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಮುಂತಾದ ಬಹುರಾಷ್ಟ್ರೀಯ ಹಾಗೂ ದೇಶಿ ಕಂಪನಿಗಳು ರಾಜ್ಯದಲ್ಲಿ ತಮ್ಮ ಉದ್ಯಮ ವಹಿವಾಟು ವಿಸ್ತರಿಸಲು ಬಂಡವಾಳ ಹೂಡಿಕೆ ಮಾಡಲು ರಾಜ್ಯ ಸರ್ಕಾರದ ಜೊತೆ ಒಪ್ಪಂದಗಳಿಗೆ ಸಹಿ ಹಾಕಿವೆ. ಇಂತಹ ಇನ್ನೂ ಹಲವಾರು ಉದ್ಯಮಗಳು ಸಮಾವೇಶದಲ್ಲಿ ತಮ್ಮ ಹೂಡಿಕೆಯ ವಿವರಗಳನ್ನು ಘೋಷಿಸೋ ನಿರೀಕ್ಷೆ ಇದೆ. ಕೈಗಾರಿಕಾ ಬೆಳವಣಿಗೆ ದರ ಸುಸ್ಥಿರವಾಗಿಸಲು ದಿಟ್ಟ ಕ್ರಮ. ದೇಶದ ಜಿಡಿಪಿಗೆ 8.7% ರಾಜ್ಯದ ಕೊಡುಗೆ. ರಾಜ್ಯದಲ್ಲಿ ಉದ್ಯಮಗಳನ್ನ ಆರಂಭಿಸಲು ಸಮಾವೇಶವೇ ವೇದಿಕೆ. ರಾಜ್ಯದಲ್ಲಿನ ಕೈಗಾರಿಕಾ ಬೆಳವಣಿಗೆ ದರವನ್ನ ಸುಸ್ಥಿರವಾಗಿ ಉಳಿಸಿಕೊಳ್ಳಲು ಸರ್ಕಾರವು ಹಲವಾರು ಉಪಕ್ರಮಗಳನ್ನ ಕೈಗೊಂಡಿದೆ. ಈ ಎಲ್ಲಾ ಉಪಕ್ರಮಗಳ ಫಲವಾಗಿ ಆರ್ಥಿಕ ಮೌಲ್ಯದ ಮಾನದಂಡದಲ್ಲಿ ಭಾರತದ ಮೊದಲ 5 ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದಾಗಿದೆ. ದೇಶದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ 8.7% ಕೊಡುಗೆ ನೀಡುತ್ತಿದೆ. ಇಂಡಸ್ಟ್ರೀಸ್ ಹೊಸ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾನ್ ಇಂಡಸ್ಟ್ರಿ ಮಿನಿಸ್ಟರ್ ಆದ್ಮೇಲೆ ಇವತ್ತು ದಿವಸ ಇಲ್ಲಿ ಹೂಡಿಕೆ ಬಂದಿದೆ. ಈ ಒಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ಇವತ್ತು ನಾವು ಸುಮಾರು 10 ಲಕ್ಷ ಕೋಟಿಗಿಂತ ಜಾಸ್ತಿ ಇವತ್ತೊಂದು ದಿವಸ ಬಂಡವಾಳವನ್ನ ಇವತ್ತೊಂದು ದಿವಸ ನಾವು ಹೂಡಿಕೆನ ನಿರೀಕ್ಷೆ ಮಾಡಿದ್ದೇವೆ. ಮತ್ತು ವಿಶೇಷವಾಗಿ ಈ ಸಲ ಬಹಳ ಎಚ್ಚರವನ್ನ ಇವತ್ತೊಂದು ದಿವಸ ನಾವು ವಹಿಸ್ಕೋತಾ ಇದ್ದೇವೆ. ಇವತ್ತು ಇದು ಕಾಗದ ಮೇಲೆ ಇರಬಾರ್ದು ಹೂಡಿಕೆಗಳು. ಈ ಹೂಡಿಕೆಗಳು ಏನು 10 ಲಕ್ಷ ಕೋಟಿ ಅಥವಾ ಎಷ್ಟೇ ಜಾಸ್ತಿ ಆಗ್ಬೋದು, ಇನ್ನು ಅದೆಲ್ಲವೂ ಕೂಡ ಕನ್ವರ್ಟ್ ಆಗಬೇಕು, ರಿಯಲೈಸೇಷನ್ ಆಗಬೇಕು. ಅಂದ್ರೆ ಸುಮಾರು 70% ಆದ್ರೂ ರಿಯಲೈಸೇಷನ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. 10 ಲಕ್ಷ ಕೋಟಿ ಆದ್ರೆ 7 ಲಕ್ಷ ಕೋಟಿ ರಿಯಲೈಸೇಷನ್ ಆಗಬೇಕು. ರಾಜ್ಯಗಳ ನವೋದ್ಯಮ ಶ್ರೇಯಾಂಕದಲ್ಲಿಯೂ ಕರ್ನಾಟಕವು ಮೊದಲ ಸ್ಥಾನದಲ್ಲಿದೆ. ಸುಲಲಿತ ವಹಿವಾಟು ಶ್ರೇಯಾಂಕದಲ್ಲಿಯೂ ರಾಜ್ಯವು ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದೆ. ಇದು ವಾಹನ ತಯಾರಿಕಾ ಉದ್ಯಮದ ವಲಯದಲ್ಲಿ ಬಂಡವಾಳ ಹೂಡಿಕೆಯ ಅವಕಾಶಗಳನ್ನ ಹೆಚ್ಚು ಲಾಭದಾಯಕವನ್ನಾಗಿಸಿದೆ. ರಾಜ್ಯದ ಒಟ್ಟಾರೆ ಸಾಮಾಜಿಕ ಆರ್ಥಿಕ ಬೆಳವಣಿಗೆಯಲ್ಲಿ ಗಮನಾರ್ಹ ಬದಲಾವಣೆ ತರಲು ಈ ಸಮಾವೇಶವು ನೆರವಾಗಲಿದೆ. ಸಚಿವ ಪಾಟೀಲ್ ಅವರ ಸಮರ್ಪಣಾ ಭಾವದ ಕಾರ್ಯವೈಖರಿಯಿಂದ ರಾಜ್ಯಕ್ಕೆ ಅಪಾರ ಪ್ರಮಾಣದ ಬಂಡವಾಳ ಹರಿದು ಬರಲು ಉದ್ಯಮಿಗಳು ರಾಜ್ಯದಲ್ಲಿ ತಮ್ಮ ಘಟಕಗಳನ್ನು ಸ್ಥಾಪಿಸೋ ಪ್ರಸ್ತಾವಗಳನ್ನು ಸಲ್ಲಿಸೋದಕ್ಕೆ ಈ ಸಮಾವೇಶ ವೇದಿಕೆಯನ್ನ ಕಲ್ಪಿಸಿಕೊಡಲಿದೆ. ರಾಜ್ಯದಲ್ಲಿನ ಕೈಗಾರಿಕಾ ಬೆಳವಣಿಗೆ ದರವನ್ನ ಸುಸ್ಥಿರವಾಗಿ ಉಳಿಸಿಕೊಳ್ಳಲು ಸರ್ಕಾರವು ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಕೈಗಾರಿಕಾ ಸ್ನೇಹಿ ರಾಜ್ಯ ಸರ್ಕಾರ ಹಲವು ಹೊಸ ಉತ್ಪಾದನಾ ಘಟಕಗಳ ಸ್ಥಾಪನೆಗೆ ಅನುವು ಮಾಡಿಕೊಟ್ಟಿದೆ. ರಾಜ್ಯದಲ್ಲಿ ಕೈಗಾರಿಕಾ ಬೆಳವಣಿಗೆಗೆ ಪೂರಕವಾದ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಈಗಾಗಲೇ ಜಾರಿ ಮಾಡಿದೆ. ಅದು ರಾಜ್ಯ ಸರ್ಕಾರದ ನೂತನ ಕೈಗಾರಿಕಾ ನೀತಿ. ಈ ನೀತಿಯ ಅನ್ವಯ ಹೂಡಿಕೆದಾರರು, ಉತ್ಪಾದನಾ ವಲಯ ಮತ್ತು ಹಿಂದುಳಿದ ಪ್ರದೇಶಗಳನ್ನ ದೃಷ್ಟಿಯಲ್ಲಿರಿಸಿಕೊಂಡು ಕೈಗಾರಿಕಾ ಬೆಳವಣಿಗೆಗೆ ನೆರವು ನೀಡಲಾಗುತ್ತಿದೆ. ಕೈಗಾರಿಕಾ ಸಬ್ಸಿಡಿ ಆಯ್ಕೆಯಲ್ಲಿ ಸರಳೀಕರಣ, ಪರಿಷ್ಕೃತ ವಲಯ ವರ್ಗೀಕರಣದತ್ತ ದಿಟ್ಟ ಹೆಜ್ಜೆ, ಹಿಂದುಳಿದ ತಾಲೂಕುಗಳಲ್ಲೂ ಕೈಗಾರಿಕಾ ಬೆಳವಣಿಗೆ. ರಾಜ್ಯ ಸರ್ಕಾರ ರೂಪಿಸಿರೋ ಕೈಗಾರಿಕಾ ನೀತಿಯಲ್ಲಿ ಮುಖ್ಯವಾಗಿ ಉದ್ಯಮಿಗಳಿಗೆ ನೀಡೋ ಸಬ್ಸಿಡಿಯಲ್ಲಿ ಸರಳೀಕರಣ ವ್ಯವಸ್ಥೆ ರೂಪಿಸಲಾಗಿದೆ. ಹೂಡಿಕೆಯ ಪೈಕಿ 10% 25% ಬಂಡವಾಳ ಸಬ್ಸಿಡಿಯನ್ನ ಒದಗಿಸೋ ಕೆಲಸವನ್ನ ಸರ್ಕಾರ ಮಾಡುತ್ತಿದೆ. ಜೊತೆಗೆ ಹಿಂದುಳಿದ ಪ್ರದೇಶಗಳಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಹೆಚ್ಚುವರಿ ಪ್ರೋತ್ಸಾಹವನ್ನ ನೀಡೋ ಮೂಲಕ ಅಭಿವೃದ್ಧಿ ಹೊಂದಿದ ನಗರಗಳಿಗೆ ಮಾತ್ರ ಕೈಗಾರಿಕೆಗಳು ಸೀಮಿತವಾಗದಂತೆ ನೋಡಿಕೊಳ್ಳುವತ್ತ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. ಅಂದಹಾಗೆ ಹೆಚ್ಚಿನ ಮಹಿಳಾ ಉದ್ಯೋಗಿಗಳು ಇರುವಂತೆ ನೋಡಿಕೊಳ್ಳೋ ಜೊತೆಗೆ ದೊಡ್ಡ ಉದ್ಯಮಗಳನ್ನ ಸ್ಥಾಪಿಸೋ ಉದ್ಯಮಿಗಳಿಗೆ ವಿಶೇಷ ಬೂಸ್ಟರ್ಗಳನ್ನ ಪರಿಚಯಿಸಲಾಗಿದೆ. ವಾಹನ ತಯಾರಿಕೆಯಲ್ಲಿ ದೇಶದ 4ನೇ ಅತಿ ದೊಡ್ಡ ರಾಜ್ಯ ಕರ್ನಾಟಕ.
ರಾಜ್ಯದಲ್ಲಿ ನೋಂದಾಯಿತ ನವೋದ್ಯಮಗಳ ಸಂಖ್ಯೆ 14,000ಕ್ಕೂ ಹೆಚ್ಚು. ಸಾಫ್ಟ್ವೇರ್ ಕ್ಷೇತ್ರಕ್ಕೆ 40% ಕೊಡುಗೆ. ನವೋದ್ಯಮಗಳ ಸ್ಥಾಪನೆಯಲ್ಲಿ ಜಾಗತಿಕ ಮಟ್ಟದಲ್ಲಿ 20ನೇ ಸ್ಥಾನ. ರಾಜ್ಯದಲ್ಲಿ ನೂತನ ಕೈಗಾರಿಕಾ ನೀತಿಯಿಂದಾಗಿ ಕೈಗಾರಿಕಾ ಬೆಳವಣಿಗೆ ಗಣನೀಯ ಪ್ರಮಾಣದಲ್ಲಿ ಉನ್ನತ ಸ್ಥಾನಕ್ಕೆ ಏರಿದೆ. ವಾಹನ ತಯಾರಿಕೆಯಲ್ಲಿ ದೇಶದ 4ನೇ ಅತಿದೊಡ್ಡ ರಾಜ್ಯವಾಗಿ ಕರ್ನಾಟಕ ಗುರುತಿಸಿಕೊಂಡಿದ್ದು, ದೇಶಿ ವಾಹನ ತಯಾರಿಕೆಗೆ 8.5% ಕೊಡುಗೆ ನೀಡುತ್ತಿದೆ. ವಿದ್ಯುತ್ ಚಾಲಿತ ವಾಹನ ನೀತಿ ಪರಿಚಯಿಸಿದ ದೇಶದ ಮೊದಲ ರಾಜ್ಯ ಕರ್ನಾಟಕವಾಗಿದ್ದು, ರಾಜ್ಯದಲ್ಲಿ ನೋಂದಾಯಿತ ನವೋದ್ಯಮಗಳ ಸಂಖ್ಯೆ 14,000ಕ್ಕೂ ಹೆಚ್ಚು ಅನ್ನೋದು ಹೆಮ್ಮೆಯ ವಿಷಯ. $1 ಶತಕೋಟಿ ಮೊತ್ತದ ವಹಿವಾಟು ನಡೆಸೋ 45 ಯೂನಿಕಾರ್ನ್ಗಳಿಗೆ ನೆಲೆ ನೀಡಿರೋ ರಾಜ್ಯ ಕರ್ನಾಟಕ. ದೇಶದ 4ನೇ ಅತಿ ದೊಡ್ಡ ಕೌಶಲ ಆಧಾರಿತ ಮಾನವ ಸಂಪನ್ಮೂಲ ಹೊಂದಿರೋ ರಾಜ್ಯವು ನಮ್ಮ ಕರ್ನಾಟಕ. ದೇಶಿ ಜೈವಿಕ ತಂತ್ರಜ್ಞಾನ ಕ್ಷೇತ್ರಕ್ಕೆ 60% ಕೊಡುಗೆ ನೀಡಲಾಗುತ್ತಿದ್ದು, ಸಾಫ್ಟ್ವೇರ್ ಕ್ಷೇತ್ರಕ್ಕೆ 40% ಕೊಡುಗೆ ನೀಡಲಾಗಿದೆ. ನವೋದ್ಯಮಗಳ ಸ್ಥಾಪನೆಯಲ್ಲಿ ಜಾಗತಿಕ ಮಟ್ಟದಲ್ಲಿ 20ನೇ ಸ್ಥಾನ ಹೊಂದಿರೋ ಕರ್ನಾಟಕ ಕೈಗಾರಿಕೆಗಳ ಬೆಳವಣಿಗೆ ಉತ್ತೇಜಿಸಲು 9 ಆದ್ಯತಾ ವಲಯಗಳಲ್ಲಿ ವಿಷನ್ ಗ್ರೂಪ್ಗಳ ರಚನೆ ಮಾಡಿದೆ. ಇಂತಹ ಗಟ್ಟಿ ನೆಲದಲ್ಲಿ ನಡೀತಾ ಇರುವ ಜಾಗತಿಕ ಹೂಡಿಕೆದಾರರ ಸಮಾವೇಶ 10 ಲಕ್ಷ ಕೋಟಿ ಮೊತ್ತದ ಬಂಡವಾಳ ಹೂಡಿಕೆಯ ಒಪ್ಪಂದಗಳಿಗೆ ಅಂಕಿತ ಹಾಕುವ ವಿಶ್ವಾಸದೊಂದಿಗೆ ಆರಂಭಗೊಳ್ತಾ ಇದೆ. ಆರ್ಥಿಕ ಪ್ರಗತಿಯ ಪಯಣಕ್ಕೆ ವೇಗೋತ್ಕರ್ಷದ ನಿರೀಕ್ಷೆ ಇದ್ದು, ಬಂಡವಾಳ ಹೂಡಿಕೆದಾರರಿಗೆ ಕರುನಾಡು ಕೈಬೀಸಿ ಕರೀತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.